ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೆ 27 ಮಂದಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ದರ್ಶನ್ A2 ಈ ಕೇಸಲ್ಲಿ, ಪವಿತ್ರ A1 ಇವರನ್ನ ಸೇರಿ 17 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. A1 ಪವಿತ್ರ, A2 ದರ್ಶನ್ ಸೇರಿ 17 ಜನ ಅರೆಸ್ಟ್ ಆಗಿದ್ದಾರೆ. 27 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆರೋಪಿಗಳಲ್ಲಿ ಇನ್ನೂ ಹಲವು ಮಂದಿಯನ್ನ ಬಂಧಿತ ಆರೋಪಿಗಳ ಪೈಕಿ ವಿಚಾರಣೆ ಮಾಡೋದು ಬಾಕಿ ಇದೆ. ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಹೇಳಿಕೆ ನೀಡಿದವರನ್ನ ಸಾಕ್ಷಿಗಳನ್ನಾಗೂ ಕೂಡ ಪೊಲೀಸರು ಪರಿಗಣಿಸಿದ್ದಾರೆ. ಹಾಗಿದ್ರೆ ಡಿ ಗ್ಯಾಂಗ್ ವಿರುದ್ಧ ಎಷ್ಟು ಮಂದಿ ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಯಾವುದೇ ಕೇಸಲ್ಲೂ ಕೂಡ ಕೇಸು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಸಾಕ್ಷ್ಯಗಳು ಬಹಳ ಮುಖ್ಯ ಮತ್ತು ವ್ಯಕ್ತಿಗಳು ನುಡಿಯುವಂತ ಸಾಕ್ಷಿ ಅಥವಾ ಹೇಳಿಕೆ, ಕನ್ಫೆಷನ್ ಸ್ಟೇಟ್ಮೆಂಟು ಇದು ಬಹಳ ಮುಖ್ಯ ಆಗುತ್ತೆ. ಈ ಕೇಸಲ್ಲಿ ಏನಾಗಿದೆ, ಯಾರ್ಯಾರು ದರ್ಶನ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ? ರಕ್ಷತ್, ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ದರ್ಶನ್ ಹಾಗೆ ಅವರ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕದಲ್ಲಿ ಎಸ್ಕೇಪ್ ಆಗಲಿಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. 3 ಜನರನ್ನ ಕಳಿಸಿ ಸರೆಂಡರ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡಿರ್ತಾರೆ. ಈ ಎಲ್ಲಾ ಒಂದು ಪ್ರಯತ್ನಗಳ ನಡುವೆ ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 27ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ಕೂಡ ಮಾಡಿರುವಂತದ್ದು. ಅಲ್ಲಿ 17 ಜನರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆ ಇನ್ನುಳಿದಂತವ್ರು ಏನಿದ್ದಾರೆ ಅವರ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಂಡು ಬಿಟ್ಟು ಕಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ಸಾಕ್ಷಿಗಳಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಸುಮಾರು 10ಕ್ಕೂ ಹೆಚ್ಚು ಜನರನ್ನು ಸಾಕ್ಷಿ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಘಟನಾ ನಡೆದಂತ ಸಮಯದಲ್ಲಿ ಇದ್ದಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಎಲ್ಲರೂ ಕೂಡ ಆರೋಪದ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದಿಲ್ಲ. ಹಾಗಾಗಿ ಆ ಕೃತ್ಯವನ್ನ ನೋಡಿದಂತವರಾಗಿದ್ರೆ, ಅವರು ಪ್ರತ್ಯಕ್ಷವಾಗಿ ಆ ಒಂದು ಸ್ಥಳದಲ್ಲಿ ಇದ್ರೆ ಅಥವಾ ಅವರಿಗೆ ಬೇರೆ ಯಾವುದೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಿದ್ರೆ ಅಂತವರೆಲ್ಲರನ್ನ ಕೂಡ ಇಲ್ಲಿ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಸಾಕ್ಷಿಗಳನ್ನಾಗಿ ಪರಿಗಣಿಸಿರುವಂತಹ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಕಾರಣ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರಮುಖವಾಗ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಪ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಯಾರ್ಯಾರು ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಅಂತವರೆಲ್ಲರನ್ನ ಕೂಡ ಆರೋಪಿಗಳನ್ನಾಗಿ ಮಾಡ್ತಾ ಬರ್ತಾರೆ. ಹಾಗೆ ಕೆಲವರಿಗೆ ವಿಚಾರವನ್ನ ಹೇಳಿರಬಹುದು, ಅಂದ್ರೆ ಈ ರೀತಿಯಲ್ಲಿ ರೇಣುಕಾಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿದೀವಿ ಅನ್ನುವಂತ ಒಂದು ವಿಚಾರವನ್ನ ಯಾರಾದ್ರೂ ಹೇಳಿದ್ರೆ, ಅಂದ್ರೆ ಆರೋಪಿಗಳ ಪೈಕಿ ಯಾರಾದ್ರೂ ಒಬ್ರು ಹೇಳಿದ್ರೆ ಅಂತವರನ್ನ ಸಾಕ್ಷಿಯನ್ನಾಗಿ ಮಾಡ್ಕೊಳ್ತಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡ್ತಾ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಹೇಳಬೇಕಾಗುತ್ತೆ, ಇಂಥ ಆರೋಪಿ ಈ ಒಂದು ಸಂದರ್ಭದಲ್ಲಿ ಇಂಥ ವಿಚಾರವನ್ನು ನನ್ನೊಂದಿಗೆ ಪ್ರಸ್ತಾಪ ಮಾಡಿದ್ದ, ಕಿಡ್ನಾಪ್ ಮಾಡಿದ್ದ ಅನ್ನೋದಾಗಿ ಕೂಡ ಹೇಳಿದ್ರು. ಆತನಿಗೆ ಹಲ್ಲೆ ಮಾಡಿದಾಗಿ ಕೂಡ ಇಂಥ ಆರೋಪಿ ಈ ಒಂದು ಸಮಯದಲ್ಲಿ ಹೇಳಿದ್ದ ಅನ್ನೋದನ್ನ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂತವರಲ್ಲಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರನ್ನು ಕೂಡ ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ರಕರಣಗಳಲ್ಲಿ ಎವಿಡೆನ್ಸ್ ಏನಿರುತ್ತೆ ಇದು ಪ್ರಮುಖವಾಗ್ತಾ ಹೋಗುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.